ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಇವತ್ತಿನ ಬೆಳವಣಿಗೆ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಮಾತಾಡಿದ್ದಾರೆ. ನಮ್ಮ ರಾಜ್ಯದಿಂದ ಎಷ್ಟು ಜನ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ರಾಜ್ಯ ಸರ್ಕಾರ ಈ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡುತ್ತೆ. ಈ ರೀತಿಯ ಘಟನೆ ಆಗಬಾರ್ದಾಗಿತ್ತು. ನಾನು ಭೇಟಿ ಕೊಟ್ಟಿದ್ದೆ ಈ ಪ್ರಯಾಗ್ರಾಜಕ್ಕೆ. ನನಗೆ ವಿವಿಐಪಿ ಸೇವೆಯನ್ನ ಒದಗಿಸಲಾಗಿತ್ತು. ನಾನು ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬಂದೆ ಅಂತ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಇಂತಹ ಘಟನೆಗಳು ಎಲ್ಲೂ ಕೂಡ ನಡಿಬಾರದು. ಈಗ ಯಾಕೆ ಈ ರೀತಿಯ ಘಟನೆ ನಡೀತೋ ಗೊತ್ತಿಲ್ಲ ಅಂತ ಯುಟಿ ಖಾದರ್ ಅವರು ಹೇಳಿದ್ದಾರೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ. ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗೋದು ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನದು ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ. ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗೋದು ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನದು ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ. ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ನಾಗಾ ಸಾಧುಗಳು, ಅಖಾಡದ ಅನೇಕ ಸಾಧು ಸಂತರು ಪುಣ್ಯ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮಕ್ಕೆ ಧಾವಿಸಿ ಬರುತ್ತಿರುವಂತಹ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪುಣ್ಯ ಸ್ನಾನ ಮಧ್ಯಾಹ್ನ 3 ಗಂಟೆಗೆ ಸಮಯ ನಿಗದಿಯಾದ ಬೆನ್ನಲ್ಲೇ 13 ಅಖಾಡಗಳ ಸಾಧು ಸಂತರು, ನಾಗಾ ಸಾಧುಗಳು ಈಗ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇರೋದು. ಪೊಲೀಸ್ ಪ್ರೊಟೆಕ್ಷನ್ ಇದೆ. ಸುತ್ತಮುತ್ತ ಭಕ್ತಗಣವೂ ಕೂಡ ಅವರ ಜೊತೆಗೆ ಹೆಜ್ಜೆ ಹಾಕ್ತಾ ಇರೋದು. ಈ ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಮೊದಲು ಸಾಧು ಸಂತರದ್ದೇ ಸ್ನಾನ, ತದನಂತರ ಭಕ್ತಾದಿಗಳು ಮಾಡ್ತಾರೆ. ಸೊ ಈ ಹಿನ್ನೆಲೆ ಆ ಸಂಗಮಕ್ಕೆ ಯಾವ ರೀತಿ ಭಕ್ತಗಣ ಆಗಮಿಸ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ. ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಇವತ್ತಿನ ಬೆಳವಣಿಗೆ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಮಾತಾಡಿದ್ದಾರೆ. ನಮ್ಮ ರಾಜ್ಯದಿಂದ ಎಷ್ಟು ಜನ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ರಾಜ್ಯ ಸರ್ಕಾರ ಈ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡುತ್ತೆ. ಈ ರೀತಿಯ ಘಟನೆ ಆಗಬಾರ್ದಾಗಿತ್ತು. ನಾನು ಭೇಟಿ ಕೊಟ್ಟಿದ್ದೆ ಈ ಪ್ರಯಾಗ್ರಾಜಕ್ಕೆ. ನನಗೆ ವಿವಿಐಪಿ ಸೇವೆಯನ್ನ ಒದಗಿಸಲಾಗಿತ್ತು. ನಾನು ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬಂದೆ ಅಂತ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಇಂತಹ ಘಟನೆಗಳು ಎಲ್ಲೂ ಕೂಡ ನಡಿಬಾರದು. ಈಗ ಯಾಕೆ ಈ ರೀತಿಯ ಘಟನೆ ನಡೀತೋ ಗೊತ್ತಿಲ್ಲ ಅಂತ ಯುಟಿ ಖಾದರ್ ಅವರು ಹೇಳಿದ್ದಾರೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ. ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗೋದು ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನದು ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ. ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗೋದು ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನದು ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ. ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ನಾಗಾ ಸಾಧುಗಳು, ಅಖಾಡದ ಅನೇಕ ಸಾಧು ಸಂತರು ಪುಣ್ಯ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮಕ್ಕೆ ಧಾವಿಸಿ ಬರುತ್ತಿರುವಂತಹ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪುಣ್ಯ ಸ್ನಾನ ಮಧ್ಯಾಹ್ನ 3 ಗಂಟೆಗೆ ಸಮಯ ನಿಗದಿಯಾದ ಬೆನ್ನಲ್ಲೇ 13 ಅಖಾಡಗಳ ಸಾಧು ಸಂತರು, ನಾಗಾ ಸಾಧುಗಳು ಈಗ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇರೋದು. ಪೊಲೀಸ್ ಪ್ರೊಟೆಕ್ಷನ್ ಇದೆ. ಸುತ್ತಮುತ್ತ ಭಕ್ತಗಣವೂ ಕೂಡ ಅವರ ಜೊತೆಗೆ ಹೆಜ್ಜೆ ಹಾಕ್ತಾ ಇರೋದು. ಈ ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಮೊದಲು
ಸಾಧು ಸಂತರದ್ದೇ ಸ್ನಾನ, ತದನಂತರ ಭಕ್ತಾದಿಗಳು ಮಾಡ್ತಾರೆ. ಸೊ ಈ ಹಿನ್ನೆಲೆ ಆ ಸಂಗಮಕ್ಕೆ ಯಾವ ರೀತಿ ಭಕ್ತಗಣ ಆಗಮಿಸ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ. ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಇವತ್ತಿನ ಬೆಳವಣಿಗೆ ಬಗ್ಗೆ ಸ್ಪೀಕರ್ UT ಖಾದರ್ ಅವರು ಕೂಡ ಮಾತಾಡಿದ್ದಾರೆ. ನಮ್ಮ ರಾಜ್ಯದಿಂದ ಎಷ್ಟು ಜನ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ರಾಜ್ಯ ಸರ್ಕಾರ ಈ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡುತ್ತೆ. ಈ ರೀತಿಯ ಘಟನೆ ಆಗಬಾರ್ದಾಗಿತ್ತು. ನಾನು ಭೇಟಿ ಕೊಟ್ಟಿದ್ದೆ ಈ ಪ್ರಯಾಗ್ರಾಜಕ್ಕೆ, ನನಗೆ VVIP ಸೇವೆಯನ್ನ ಒದಗಿಸಲಾಗಿತ್ತು, ನಾನು ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬಂದೆ ಅಂತ UT ಖಾದರ್ ಅವರು ಹೇಳಿದ್ದಾರೆ. ಇಂತಹ ಘಟನೆಗಳು ಎಲ್ಲೂ ಕೂಡ ನಡಿಬಾರದು. ಈಗ ಯಾಕೆ ಈ ರೀತಿಯ ಘಟನೆ ನಡೀತೋ ಗೊತ್ತಿಲ್ಲ ಅಂತ UT ಖಾದರ್ ಅವರು ಹೇಳಿದ್ದಾರೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗೋದು ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನದು ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇಲ್ಲ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗೋದು ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನದು ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇಲ್ಲ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ. ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ನಾಗಾ ಸಾಧುಗಳು, ಅಖಾಡದ ಅನೇಕ ಸಾಧು ಸಂತರು ಪುಣ್ಯ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮಕ್ಕೆ ಧಾವಿಸಿ ಬರುತ್ತಿರುವಂತಹ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪುಣ್ಯ ಸ್ನಾನ ಮಧ್ಯಾಹ್ನ 3 ಗಂಟೆಗೆ ಸಮಯ ನಿಗದಿಯಾದ ಬೆನ್ನಲ್ಲೇ 13 ಅಖಾಡಗಳ ಸಾಧು ಸಂತರು, ನಾಗಾ ಸಾಧುಗಳು ಈಗ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇರೋದು. ಪೊಲೀಸ್ ಪ್ರೊಟೆಕ್ಷನ್ ಇದೆ, ಸುತ್ತಮುತ್ತ ಭಕ್ತಗಣವೂ ಕೂಡ ಅವರ ಜೊತೆಗೆ ಹೆಜ್ಜೆ ಹಾಕ್ತಾ ಇರೋದು. ಈ ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಮೊದಲು ಸಾಧು ಸಂತರದ್ದೇ ಸ್ನಾನ, ತದನಂತರ ಭಕ್ತಾದಿಗಳು ಮಾಡ್ತಾರೆ. ಸೊ ಈ ಹಿನ್ನೆಲೆ ಆ ಸಂಗಮಕ್ಕೆ ಯಾವ ರೀತಿ ಭಕ್ತಗಣ ಆಗಮಿಸ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ. ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಇವತ್ತಿನ ಬೆಳವಣಿಗೆ ಬಗ್ಗೆ ಸ್ಪೀಕರ್ UT ಖಾದರ್ ಅವರು ಕೂಡ ಮಾತಾಡಿದ್ದಾರೆ. ನಮ್ಮ ರಾಜ್ಯದಿಂದ ಎಷ್ಟು ಜನ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ರಾಜ್ಯ ಸರ್ಕಾರ ಈ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡುತ್ತೆ. ಈ ರೀತಿಯ ಘಟನೆ ಆಗಬಾರ್ದಾಗಿತ್ತು. ನಾನು ಭೇಟಿ ಕೊಟ್ಟಿದ್ದೆ ಈ ಪ್ರಯಾಗ್ರಾಜಕ್ಕೆ, ನನಗೆ VVIP ಸೇವೆಯನ್ನ ಒದಗಿಸಲಾಗಿತ್ತು, ನಾನು ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬಂದೆ ಅಂತ UT ಖಾದರ್ ಅವರು ಹೇಳಿದ್ದಾರೆ. ಇಂತಹ ಘಟನೆಗಳು ಎಲ್ಲೂ ಕೂಡ ನಡಿಬಾರದು. ಈಗ ಯಾಕೆ ಈ ರೀತಿಯ ಘಟನೆ ನಡೀತೋ ಗೊತ್ತಿಲ್ಲ ಅಂತ UT ಖಾದರ್ ಅವರು ಹೇಳಿದ್ದಾರೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗೋದು ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನದು ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇಲ್ಲ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗೋದು ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನದು ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇಲ್ಲ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ UPA ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ. ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ನಾಗಾ ಸಾಧುಗಳು, ಅಖಾಡದ ಅನೇಕ ಸಾಧು ಸಂತರು ಪುಣ್ಯ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮಕ್ಕೆ ಧಾವಿಸಿ ಬರುತ್ತಿರುವಂತಹ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪುಣ್ಯ ಸ್ನಾನ ಮಧ್ಯಾಹ್ನ 3 ಗಂಟೆಗೆ ಸಮಯ ನಿಗದಿಯಾದ ಬೆನ್ನಲ್ಲೇ 13 ಅಖಾಡಗಳ ಸಾಧು ಸಂತರು, ನಾಗಾ ಸಾಧುಗಳು
ಈಗ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇರೋದು. ಪೊಲೀಸ್ ಪ್ರೊಟೆಕ್ಷನ್ ಇದೆ, ಸುತ್ತಮುತ್ತ ಭಕ್ತಗಣವೂ ಕೂಡ ಅವರ ಜೊತೆಗೆ ಹೆಜ್ಜೆ ಹಾಕ್ತಾ ಇರೋದು. ಈ ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಮೊದಲು ಸಾಧು ಸಂತರದ್ದೇ ಸ್ನಾನ, ತದನಂತರ ಭಕ್ತಾದಿಗಳು ಮಾಡ್ತಾರೆ. ಸೊ ಈ ಹಿನ್ನೆಲೆ ಆ ಸಂಗಮಕ್ಕೆ ಯಾವ ರೀತಿ ಭಕ್ತಗಣ ಆಗಮಿಸ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ